ಹಲೋ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಶರ್ಲಾಕ್ ಸೀಸನ್ ಆನ್ ಎಪಿಸೋಡ್ ನಂಬರ್ 3 ಎಕ್ಸ್ಪ್ಲೈನ್ ಮಾಡಲಿದ್ದೇವೆ. ಎಪಿಸೋಡ್ ನಂಬರ್ 3 ಸ್ಟಾರ್ಟಿಂಗ್ನಲ್ಲಿ ನಾವು ಶರ್ಲಾಕ್ ಅನ್ನು ನೋಡ್ತೀವಿ. ಅವನು ತನ್ನ ರೂಮ್ನಲ್ಲಿ ಕೂತಿರುತ್ತಾನೆ. ತುಂಬಾ ದಿನಗಳಿಂದ ಅವನ ಹತ್ತಿರ ಯಾವುದೇ ಇಂಟ್ರೆಸ್ಟಿಂಗ್ ಕೇಸ್ ಬಂದಿರುವುದಿಲ್ಲ. ಹಾಗಾಗಿ ಅವನು ತುಂಬಾ ಬೋರ್ ಆಗ್ತಿರುತ್ತಾನೆ. ಇದೇ ಸಮಯದಲ್ಲಿ ವಾಟ್ಸನ್ ತಾನು ಸಾರಾಳನ್ನು ಭೇಟಿಯಾಗಲು ಹೋಗುತ್ತಿರುವುದಾಗಿ ಹೇಳ್ತಾನೆ. ವಾಟ್ಸನ್ ಹೋದ ಸ್ವಲ್ಪ ಹೊತ್ತಿನ ನಂತರ ಶರ್ಲಾಕ್ನ ಫ್ಲಾಟ್ನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಸೀನ್ ಕಟ್ ಆಗುತ್ತೆ. ಮುಂದಿನ ಸೀನ್ನಲ್ಲಿ ನಾವು ವಾಟ್ಸನ್ ಅನ್ನು ನೋಡ್ತೀವಿ. ಅವನು ಸಾರಾಳ ಮನೆಯಲ್ಲಿರುತ್ತಾನೆ. ಅಲ್ಲಿ ಟಿವಿಯಲ್ಲಿ ನ್ಯೂಸ್ ನೋಡುವಾಗ ತನ್ನ ಫ್ಲಾಟ್ನಲ್ಲಿ ಬ್ಲಾಸ್ಟ್ ಆಗಿರುವ ವಿಷಯ ಅವನಿಗೆ ತಿಳಿಯುತ್ತೆ. ಅವನು ತಕ್ಷಣವೇ ಅಲ್ಲಿಂದ ಓಡಿ ಶರ್ಲಾಕ್ನನ್ನು ನೋಡಲು ಬರ್ತಾನೆ. ಆದರೆ ಅವನು ಫ್ಲಾಟ್ಗೆ ತಲುಪಿದಾಗ ಶರ್ಲಾಕ್ ಸಂಪೂರ್ಣವಾಗಿ ಆರಾಮಾಗಿ ಇರುತ್ತಾನೆ. ಅಲ್ಲಿ ಶರ್ಲಾಕ್ ಜೊತೆಗೆ ಅವನ ಅಣ್ಣ ಮೈಕ್ರಾಫ್ಟ್ ಕೂಡ ಕೂತಿರುತ್ತಾನೆ. ಮೈಕ್ರಾಫ್ಟ್ ಶರ್ಲಾಕ್ ಹತ್ತಿರ ಒಂದು ಕೇಸ್ ತಂದಿರುತ್ತಾನೆ. ಮೈಕ್ರಾಫ್ಟ್ನ ಒಬ್ಬ ಎಂಪ್ಲಾಯಿ ರೈಲ್ವೆ ಹಳಿಯ ಪಕ್ಕದಲ್ಲಿ ಹೆಣವಾಗಿ ಸಿಕ್ಕಿರುತ್ತಾನೆ. ಆ ಎಂಪ್ಲಾಯಿಯ ಹೆಸರು ವೆಸ್ಟಿ. ವೆಸ್ಟಿ ಹತ್ತಿರ ಮಿಸೈಲ್ ಪ್ಲಾನ್ನ ಒಂದು ಪೆನ್ಡ್ರೈವ್ ಇರುತ್ತೆ, ಆದರೆ ಈಗ ಅದು ಅವನ ಶವದ ಹತ್ತಿರ ಇರುವುದಿಲ್ಲ. ಅಂದರೆ ಯಾರೋ ಅವನನ್ನು ಕೊಲೆ ಮಾಡಿ ಆ ಪೆನ್ಡ್ರೈವ್ ಅನ್ನು ಕದ್ದಿದ್ದಾರೆ ಎಂದರ್ಥ. ಮೈಕ್ರಾಫ್ಟ್ಗೆ ಆ ಪೆನ್ಡ್ರೈವ್ ತುಂಬಾ ಮುಖ್ಯವಾಗಿರುತ್ತದೆ. ಅದಕ್ಕಾಗಿಯೇ ಅವನು ಶರ್ಲಾಕ್ ಹತ್ತಿರ ಸಹಾಯ ಕೇಳಲು ಬಂದಿರುತ್ತಾನೆ. ಆದರೆ ಶರ್ಲಾಕ್ ತನ್ನ ಅಣ್ಣನನ್ನು ಸ್ವಲ್ಪವೂ ಇಷ್ಟಪಡುವುದಿಲ್ಲ. ಹಾಗಾಗಿ ಅವನು ಅವನ ಮಾತುಗಳನ್ನು ಇಗ್ನೋರ್ ಮಾಡ್ತಾನೆ. ಆದರೆ ಅಷ್ಟರಲ್ಲೇ ಅವನಿಗೆ ಲೆಸ್ಟ್ರಾಡ್ನಿಂದ ಕಾಲ್ ಬರುತ್ತೆ. ಶರ್ಲಾಕ್ ಮತ್ತು ವಾಟ್ಸನ್ ಇಬ್ಬರೂ ಲೆಸ್ಟ್ರಾಡ್ನನ್ನು ಭೇಟಿಯಾಗಲು ಪಾಲಿಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಲೆಸ್ಟ್ರಾಡ್ ಶರ್ಲಾಕ್ ಹೆಸರಿಗೆ ಒಂದು ಪಾರ್ಸಲ್ ಬಂದಿದೆ ಎಂದು ಹೇಳ್ತಾನೆ. ಶರ್ಲಾಕ್ ಆ ಪಾರ್ಸಲ್ ಅನ್ನು ಓಪನ್ ಮಾಡಿದಾಗ ಅದರೊಳಗೆ ಒಂದು ಪಿಂಕ್ ಕಲರ್ ಫೋನ್ ಇರುತ್ತೆ. ಈ ಫೋನ್ ಎಪಿಸೋಡ್ ನಂಬರ್ 1ರಲ್ಲಿ ವಿಕ್ಟಿಮ್ ಹತ್ತಿರ ಸಿಕ್ಕಿದ್ದ ಫೋನ್ ತರಹನೇ ಇರುತ್ತೆ. ಆದರೆ ಶರ್ಲಾಕ್ ಹೇಳ್ತಾನೆ, ಆ ಫೋನ್ ಬೇರೆ, ಈ ಫೋನ್ ಬೇರೆ. ಇದು ತೀರಾ ಹೊಸ ಫೋನ್, ಆದರೆ ಅದನ್ನು ಹಳೆಯ ಫೋನ್ ತರಹ ತೋರಿಸಲು ಪ್ರಯತ್ನಿಸಲಾಗಿದೆ. ಇಷ್ಟರಲ್ಲೇ ಆ ಫೋನ್ಗೆ 5 ಬೀಪ್ಸ್ ಬರುತ್ತವೆ ಮತ್ತು ಅದರ ನಂತರ ಒಂದು ಮೆಸೇಜ್ ಬರುತ್ತೆ. ಈ ಬೀಪ್ಗಳನ್ನು ಕೇಳಿದ ನಂತರ ಶರ್ಲಾಕ್ ಹೇಳ್ತಾನೆ, ಹಿಂದೆ ಅಂಡರ್ವರ್ಲ್ಡ್ ಜನ ಯಾರನ್ನಾದರೂ ಕೊಲ್ಲುವ ಮುನ್ನ ಡೆತ್ ಕಾರ್ಡ್ ಕೊಡುವಾಗ ಇದೇ ರೀತಿ 5 ಬೀಪ್ಸ್ ಕಳುಹಿಸುತ್ತಿದ್ದರು. ಇಲ್ಲಿ ಅದೇ ವಿಷಯದ ರೆಫರೆನ್ಸ್ ನೀಡಲಾಗಿದೆ. ಇದರ ನಂತರ ಶರ್ಲಾಕ್ ಆ ಫೋನ್ನಲ್ಲಿ ಬಂದ ಮೆಸೇಜ್ ಓಪನ್ ಮಾಡ್ತಾನೆ. ಅದರಲ್ಲಿ ಒಂದು ಸ್ಟೋರ್ ರೂಮ್ ತರಹದ ಜಾಗದ ಫೋಟೋ ಇರುತ್ತೆ. ತಕ್ಷಣವೇ ಅದೇ ಫೋನ್ಗೆ ಒಂದು ಕಾಲ್ ಬರುತ್ತೆ. ಆ ಕರೆಯಲ್ಲಿ ಒಬ್ಬ ಮಹಿಳೆ ಇರುತ್ತಾಳೆ. ಅವಳಿಗೆ ಬಾಂಬ್ ಕಟ್ಟಲಾಗಿರುತ್ತೆ. ಅಲ್ಲಿ ಅವಳು ಆ ಬಾಂಬರ್ ಹೇಳಿದ ಮೆಸೇಜ್ ಅನ್ನು ಓದುತ್ತಿರುತ್ತಾಳೆ. ಆ ಮಹಿಳೆ ಹೇಳ್ತಾಳೆ, ನನ್ನನ್ನು ಉಳಿಸಲು ನಿನಗೆ 9 ಗಂಟೆಗಳ ಸಮಯ ಕೊಡಲಾಗಿದೆ. ಆದರೆ ಒಂದು ವೇಳೆ ಶರ್ಲಾಕ್ ಅಷ್ಟರೊಳಗೆ ಕೇಸ್ ಸಾಲ್ವ್ ಮಾಡದಿದ್ದರೆ ಆ ಮಹಿಳೆ ಬ್ಲಾಸ್ಟ್ ಆಗಿ ಸತ್ತು ಹೋಗ್ತಾಳೆ. ಇದರ ನಂತರ ಶರ್ಲಾಕ್ ಆ ಫೋಟೋವನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಆಗ ಅವನಿಗೆ ನೆನಪಾಗುತ್ತೆ, ಇದು ಅವನು ಇರುವ ಜಾಗದ ಕೆಳಗಡೆ ಇರುವ ರೂಮ್ನ ಫೋಟೋ ಎಂದು. ಶರ್ಲಾಕ್ ತಕ್ಷಣ ಆ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಜೊತೆ ಶೂ ಸಿಗುತ್ತೆ. ಅವನು ಆ ಶೂಗಳನ್ನು ತಗೊಂಡು ಲ್ಯಾಬ್ಗೆ ಹೋಗ್ತಾನೆ. ಅಲ್ಲಿ ಲ್ಯಾಬ್ನಲ್ಲಿ ಅವನ ಅಸಿಸ್ಟೆಂಟ್ ಇರುತ್ತಾಳೆ. ಅವಳಿಗೆ ತುಂಬಾ ದಿನಗಳಿಂದ ಶರ್ಲಾಕ್ ಮೇಲೆ ಕ್ರಶ್ ಇರುತ್ತೆ. ಆದರೆ ಅವಳು ಹೋಮ್ಸ್ನನ್ನು ಹೊಟ್ಟೆಕಿಚ್ಚು ಪಡಿಸಲು ಮತ್ತೊಬ್ಬ ಹುಡುಗನನ್ನು ಕರೆದುಕೊಂಡು ಬಂದಿರುತ್ತಾಳೆ. ಅವನ ಹೆಸರು ಜಿಮ್. ಅವಳು ಜಿಮ್ನನ್ನು ತನ್ನ ಬಾಯ್ಫ್ರೆಂಡ್ ಎಂದು ತೋರಿಸಲು ಪ್ರಯತ್ನಿಸ್ತಾಳೆ. ಆದರೆ ಇದಕ್ಕೆ ಶರ್ಲಾಕ್ ಹೇಳ್ತಾನೆ, ಅವನು ಗೇ ಇದ್ದಾನೆ ಎಂದು. ಅಂದರೆ ಶರ್ಲಾಕ್ ಅವನನ್ನು ನೋಡಿ ಅವನ ಸಣ್ಣಪುಟ್ಟ ನಡವಳಿಕೆಗಳನ್ನು ಗಮನಿಸಿ ಜಿಮ್ ಒಬ್ಬ ಗೇ ಎಂದು ಹೇಳಿಬಿಡ್ತಾನೆ. ಇದನ್ನು ಕೇಳಿ ಅವನ ಅಸಿಸ್ಟೆಂಟ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದರ ನಂತರ ಶರ್ಲಾಕ್ ವಾಟ್ಸನ್ಗೆ ಹೇಳ್ತಾನೆ, ನೀನು ಈ ಶೂಗಳನ್ನು ನೋಡು ಮತ್ತು ನಿನ್ನ ಅಬ್ಸರ್ವೇಷನ್ ಪ್ರಕಾರ ನಿನಗೆ ಏನು ಅನ್ಸುತ್ತೆ ಅಂತ ಹೇಳು. ಇಷ್ಟು ದಿನ ಯಾವುದೇ ಎಪಿಸೋಡ್ನಲ್ಲಿ ಹೀಗೇ ಆಗಿರಲಿಲ್ಲ. ಆದರೆ ಶರ್ಲಾಕ್ ಹೋಮ್ಸ್ನ ಪ್ರತಿ ಸ್ಟೋರಿಯಲ್ಲೂ ಹೀಗೆಯೇ ಆಗುತ್ತೆ. ಶರ್ಲಾಕ್ ಯಾವಾಗಲೂ ಯಾವುದಾದರೂ ಒಂದು ವಸ್ತುವನ್ನು ತಗೊಂಡು ಅದರ ಬಗ್ಗೆ ವಾಟ್ಸನ್ನ ಸೆಕೆಂಡ್ ಒಪಿನಿಯನ್ ಕೇಳ್ತಾನೆ. ಆಮೇಲೆ ವಾಟ್ಸನ್ ಹೇಳುವ ಎಲ್ಲಾ ಮಾತುಗಳನ್ನು ಸುಳ್ಳು ಮಾಡಿ ಶರ್ಲಾಕ್ ತನ್ನ ಎಕ್ಸ್ಟ್ರಾಆರ್ಡಿನರಿ ಮಾತುಗಳಿಂದ ವಾಟ್ಸನ್ನ ಎಲ್ಲಾ ಥಿಯರಿಗಳನ್ನು ಫೇಲ್ ಮಾಡ್ತಾನೆ. ಇದರಿಂದ ನಮಗೆ ಶರ್ಲಾಕ್ ಹೋಮ್ಸ್ನ ಲೆವೆಲ್ ಎಷ್ಟು ಹೈ ಇದೆ ಅಂತ ಗೊತ್ತಾಗುತ್ತೆ. ಈ ಎಪಿಸೋಡ್ನಲ್ಲೂ ಹಾಗೇ ಆಗುತ್ತೆ. ವಾಟ್ಸನ್ ಆ ಶೂಗಳನ್ನು ನೋಡಿ ಹೇಳ್ತಾನೆ, ಈ ಶೂಗಳು ತುಂಬಾ ಹಳೆಯವು. ಅಂದರೆ ಯಾರೋ ಒಬ್ಬ ವ್ಯಕ್ತಿ ಈ ರೆಟ್ರೋ ಸ್ಟೈಲ್ನ ಶೂಗಳನ್ನು ಇತ್ತೀಚೆಗಷ್ಟೇ ಖರೀದಿಸಿರಬೇಕು ಎಂದು ಇನ್ನೂ ಕೆಲವು ಮಾತುಗಳನ್ನು ಹೇಳ್ತಾನೆ. ಆದರೆ ಶರ್ಲಾಕ್ ಹೇಳ್ತಾನೆ, ಈ ಶೂಗಳನ್ನು ಈಗ ಖರೀದಿಸಿದ್ದಲ್ಲ, ಬದಲಿಗೆ ಇವು 20 ವರ್ಷ ಹಳೆಯವು. ಇದರ ಮೇಲೆ ಹಲವು ಬಾರಿ ವೈಟ್ ವಾಶ್ ಮಾಡಲಾಗಿದೆ. ಅಂದರೆ ಈ ಶೂಗಳ ಓನರ್ ತನಗೆ ಈ ಶೂಗಳೆಂದರೆ ತುಂಬಾ ಇಷ್ಟ ಇತ್ತು ಅಂತ ತೋರಿಸಿದ್ದಾನೆ. ಮತ್ತು ಈ ಶೂಗಳ ಲೇಸನ್ನು 3ರಿಂದ 4 ಬಾರಿ ಬದಲಾಯಿಸಲಾಗಿದೆ. ಇದು ಅವನು ತನ್ನ ಶೂಗಳನ್ನು ಎಷ್ಟು ಕೇರ್ ಮಾಡ್ತಿದ್ದ ಅಂತ ತೋರಿಸುತ್ತೆ. ಇಲ್ಲಿ ಚರ್ಮದ ಕೆಲವು ಸಣ್ಣ ತುಂಡುಗಳು ಕೂಡ ಸಿಕ್ಕಿವೆ.
ಅಂದರೆ ಅವನಿಗೆ ಎಕ್ಸೆಮಾ ಎಂಬ ಚರ್ಮದ ಕಾಯಿಲೆ ಇತ್ತು. ಮತ್ತು ಈ ಶೂಗಳು 1999ರದ್ದು, ಯಾಕಂದ್ರೆ 99ರಲ್ಲಿ ಈ ಶೂಗಳು ಸ್ಪೆಷಲ್ ಎಡಿಷನ್ನಲ್ಲಿ ಬಂದಿದ್ದವು, ಆಮೇಲೆ ಇವು ಬರುವುದು ನಿಂತುಹೋಯಿತು. ಶೂಗಳ ಒಳಗೆ ಮಣ್ಣು ಅಂಟಿಕೊಂಡಿದೆ, ಅದರಲ್ಲಿ ಪೋಲನ್ ಇದೆ. ಇಂತಹ ಮಣ್ಣು ಸೂಸೆಕ್ಸ್ ಎಂಬ ಜಾಗದಲ್ಲಿ ಸಿಗುತ್ತೆ. ಆದರೆ ಶೂಗಳ ಮೇಲ್ಭಾಗದಲ್ಲಿ ಇರುವ ಮಣ್ಣು ಲಂಡನ್ನದ್ದು. ಇದರರ್ಥ ಶೂಗಳ ಓನರ್ 20 ವರ್ಷಗಳ ಹಿಂದೆ ಈ ಶೂಗಳನ್ನು ಹಾಕಿಕೊಂಡು ಸೂಸೆಕ್ಸ್ನಿಂದ ಲಂಡನ್ಗೆ ಬಂದಿದ್ದ. ಆದರೆ ಅವನಿಗೆ ಈ ಶೂಗಳು ಇಷ್ಟೊಂದು ಇಷ್ಟವಾಗಿದ್ದರೂ ಅವನು ಇವುಗಳನ್ನು ಹೀಗೆ ಹೇಗೆ ಬಿಟ್ಟು ಹೋದ? ಇಷ್ಟರಲ್ಲೇ ಶರ್ಲಾಕ್ ಹೋಮ್ಸ್ಗೆ ಏನೋ ನೆನಪಾಗುತ್ತೆ ಮತ್ತು ಅವನು ಹೇಳ್ತಾನೆ, ಕಾರ್ಲ್ ಪವರ್ಸ್. ಆಮೇಲೆ ಅವರು ಟ್ಯಾಕ್ಸಿಯಲ್ಲಿ ಮನೆಗೆ ಹೊರಡ್ತಾರೆ. ದಾರಿಯಲ್ಲಿ ಶರ್ಲಾಕ್ ಹೇಳ್ತಾನೆ, ನಾನು ಚಿಕ್ಕವನಿದ್ದಾಗ ನನ್ನ ಮುಂದೆ ಒಂದು ಕೇಸ್ ಬಂದಿತ್ತು. ಅದರಲ್ಲಿ ಒಬ್ಬ ಹುಡುಗ, ಅವನಿಗೆ ಹುಷಾರಿರಲಿಲ್ಲ, ಅವನು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದ. ಆ ಕೇಸ್ನಲ್ಲಿ ಅತ್ಯಂತ ವಿಚಿತ್ರವಾದ ವಿಷಯ ಏನೆಂದರೆ, ಅವನ ಲಾಕರ್ನಲ್ಲಿ ಅವನ ಎಲ್ಲಾ ಬಟ್ಟೆಗಳು ಸಿಕ್ಕಿದ್ದವು, ಆದರೆ ಶೂಗಳು ಇರಲಿಲ್ಲ. ಆ ಶೂಗಳು ಬೇರೆ ಯಾವುದೂ ಅಲ್ಲ, ಇದೇ ಶೂಗಳು. ಮತ್ತು ಆ ಹುಡುಗನ ಹೆಸರು ಕಾರ್ಲ್ ಪವರ್ಸ್. ಆ ಸಮಯದಲ್ಲಿ ಪೊಲೀಸರು ಈ ವಿಷಯದ ಕಡೆಗೆ ಗಮನ ಕೊಡಲೇ ಇಲ್ಲ. ಆದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲೂ ನಮ್ಮ ಪುಟ್ಟ ಶರ್ಲಾಕ್ ಹೋಮ್ಸ್ಗೆ ಈ ವಿಷಯ ತುಂಬಾ ವಿಚಿತ್ರ ಅನಿಸಿತ್ತು. ಅವನು ಪೊಲೀಸರಿಗೆ ಹೇಳಲು ಪ್ರಯತ್ನಿಸಿದ್ದ, ಆದರೆ ಪೊಲೀಸರು ಅವನ ಮಾತನ್ನು ಕೇಳಲಿಲ್ಲ. ಇದರ ನಂತರ ಶರ್ಲಾಕ್ ತನ್ನ ರೂಮ್ಗೆ ತಲುಪಿ ಹಳೆಯ ನ್ಯೂಸ್ ಪೇಪರ್ ಕಟಿಂಗ್ಸ್ಗಳನ್ನು ಓದಲು ಶುರು ಮಾಡ್ತಾನೆ. ಇಲ್ಲಿ ವಾಟ್ಸನ್ ಹೇಳ್ತಾನೆ, ನೀನು ನಿನ್ನ ಅಣ್ಣನ ಕೇಸ್ ಕಡೆಗೆ ಸ್ವಲ್ಪವೂ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಶರ್ಲಾಕ್ ಹೇಳ್ತಾನೆ, ಆ ಕೇಸ್ ಅನ್ನು ನನಗಾಗಿ ನೀನು ಇನ್ವೆಸ್ಟಿಗೇಟ್ ಮಾಡು. ಮುಂದಿನ ಸೀನ್ನಲ್ಲಿ ವಾಟ್ಸನ್ ಮೈಕ್ರಾಫ್ಟ್ನನ್ನು ಭೇಟಿಯಾಗಲು ಹೋಗ್ತಾನೆ. ಮೈಕ್ರಾಫ್ಟ್ ಹೇಳ್ತಾನೆ, ವೆಸ್ಟಿ ರಾತ್ರಿ ತನ್ನ ಗರ್ಲ್ಫ್ರೆಂಡ್ ಜೊತೆ ಇದ್ದ, ಆದರೆ ಹಠಾತ್ತನೆ ಅವನಿಗೆ ಎಲ್ಲೋ ಹೋಗಬೇಕಾಗಿ ಬಂತು. ಅವನು ತನ್ನ ಗರ್ಲ್ಫ್ರೆಂಡ್ ಅನ್ನು ಬಿಟ್ಟು ಹೊರಟು ಹೋದ. ಮಾರನೇ ಬೆಳಗ್ಗೆ ನಮಗೆ ಅವನ ಬಾಡಿ ಸಿಕ್ಕಿದೆ. ಅವನ ಪಾಕೆಟ್ನಲ್ಲಿ ಯಾವುದೇ ಟಿಕೆಟ್ ಇರಲಿಲ್ಲ. ಅವನ ಹತ್ತಿರ ಒಂದು ಟ್ರೈನ್ ಕಾರ್ಡ್ ಇತ್ತು, ಆದರೆ ಅದನ್ನು ಕೂಡ ಅವನು ಯೂಸ್ ಮಾಡಿರಲಿಲ್ಲ. ಅಂದರೆ ಅವನ ಶವ ರೈಲ್ವೆ ಹಳಿಯ ಪಕ್ಕದಲ್ಲಿ ಸಿಕ್ಕಿದೆ, ಆದರೆ ಅವನು ಯಾವುದೇ ಟ್ರೈನ್ ಹತ್ತಿರಲಿಲ್ಲ. ಇನ್ನೊಂದು ಕಡೆ ಶರ್ಲಾಕ್ ಹತ್ತಿರ ಈಗ ಕೇವಲ 3 ಗಂಟೆಗಳು ಮಾತ್ರ ಉಳಿದಿರುತ್ತವೆ. ಅವನು ಇನ್ನೂ ಕೂಡ ಆ ಕೇಸ್ ಸಾಲ್ವ್ ಮಾಡ್ತಿರುತ್ತಾನೆ. ಅಷ್ಟರಲ್ಲೇ ಅವನು ಕೇಸ್ ಸಾಲ್ವ್ ಮಾಡಿಬಿಟ್ಟಾನೆ. ಶೂಗಳ ಒಳಭಾಗವನ್ನು ಟೆಸ್ಟ್ ಮಾಡಿದಾಗ ಅಲ್ಲಿ ಪಾಯ್ಸನ್ ವಿಷ ಸಿಗುತ್ತೆ. ಅಂದರೆ ಯಾರೋ ಕಾರ್ಲ್ ಪವರ್ಸ್ನನ್ನು ವಿಷ ಕೊಟ್ಟು ಕೊಂದಿದ್ದರು. ಅದು ಎಂತಹ ವಿಷ ಅಂದರೆ ಅದರಿಂದಾಗಿ ಅವನು ನೀರಿನಲ್ಲಿ ಈಜಲು ಸಾಧ್ಯವಾಗದೆ ಮುಳುಗಿ ಸತ್ತು ಹೋಗ್ತಾನೆ. ಅವನಿಗೆ ಎಕ್ಸಿಮಾ ಕಾಯಿಲೆ ಇದ್ದಿದ್ದರಿಂದ ಅವನು ತನ್ನ ಕಾಲಿಗೆ ಕ್ರೀಮ್ ಹಚ್ಚಿಕೊಳ್ಳುತ್ತಿದ್ದ. ಆ ಪಾಯ್ಸನ್ ಅನ್ನು ಅವನ ಫುಟ್ ಕ್ರೀಮ್ನಲ್ಲೇ ಮಿಕ್ಸ್ ಮಾಡಲಾಗಿತ್ತು. ಆ ಕ್ರೀಮ್ನ ಅಂಶಗಳು ಇನ್ನೂ ಕೂಡ ಆ ಶೂಗಳಲ್ಲಿದ್ದವು. ಅದರಿಂದಲೇ ಶರ್ಲಾಕ್ ಹೋಮ್ಸ್ಗೆ ವಿಷದ ಬಗ್ಗೆ ತಿಳಿಯಿತು. ಈ ಆನ್ಸರ್ ಅನ್ನು ಶರ್ಲಾಕ್ ಆ ಬಾಂಬರ್ಗೆ ಕಳುಹಿಸಿಕೊಡ್ತಾನೆ. ಈ ಆನ್ಸರ್ ಸರಿಯಾಗಿರುತ್ತೆ ಮತ್ತು ಆ ಬಾಂಬರ್ ಆ ಮಹಿಳೆಯನ್ನು ಬಿಟ್ಟುಬಿಡ್ತಾನೆ. ಇದಾದ ಸ್ವಲ್ಪ ಹೊತ್ತಿನ ನಂತರ ಅವನ ಫೋನ್ಗೆ ಈ ಬಾರಿ 4 ಬೀಪ್ ಸೌಂಡ್ ಕೇಳಿಸುತ್ತೆ ಮತ್ತು ಮತ್ತೊಂದು ಫೋಟೋ ಬರುತ್ತೆ. ಈ ಬೀಪ್ಗಳ ಸೌಂಡ್ನಿಂದ ಹೋಮ್ಸ್ಗೆ ತಿಳಿಯುತ್ತೆ ಏನೆಂದರೆ, ಮೊದಲು 5 ಇತ್ತು, ಈಗ 4 ಇದೆ. ಅಂದರೆ ಅವನು ಒಟ್ಟು 5 ಕೇಸ್ಗಳನ್ನು ಸಾಲ್ವ್ ಮಾಡಬೇಕಾಗಿದೆ ಮತ್ತು ಇದು ಅದರಲ್ಲಿ 4ನೇ ಕೇಸ್ ಆಗಿದೆ. ಅಲ್ಲಿ ಅವನಿಗೆ ಒಂದು ಕಾರಿನ ಫೋಟೋ ಸಿಗುತ್ತೆ. ಅವನು ಆ ಫೋಟೋವನ್ನು ಪೊಲೀಸರಿಗೆ ತೋರಿಸಿ ಅದರ ಬಗ್ಗೆ ಪತ್ತೆ ಹಚ್ಚಲು ಹೇಳ್ತಾನೆ. ಈ ಬಾರಿ ಬಾಂಬರ್ ಒಬ್ಬ ಹುಡುಗನನ್ನು ಹಿಡಿದಿಟ್ಟಿರುತ್ತಾನೆ. ಅವನು ಮೇನ್ ರೋಡ್ನಲ್ಲಿ ನಿಂತಿರುತ್ತಾನೆ. ಈ ಬಾರಿ ಬಾಂಬರ್ ಶರ್ಲಾಕ್ಗೆ 8 ಗಂಟೆಗಳ ಸಮಯ ನೀಡಿರುತ್ತಾನೆ. ಪೊಲೀಸರಿಗೆ ಆ ಕಾರ್ ಸಿಗುತ್ತೆ. ಶರ್ಲಾಕ್ ಆ ಕಾರನ್ನು ನೋಡಲು ಹೋಗ್ತಾನೆ. ಕಾರಿನ ಸೀಟ್ ಮೇಲೆ ತುಂಬಾ ರಕ್ತದ ಕಲೆಗಳಿರುತ್ತವೆ, ಆದರೆ ಅಲ್ಲಿ ಯಾವುದೇ ಶವ ಇರುವುದಿಲ್ಲ. ಆ ಕಾರನ್ನು ಒಂದು ಕಾರ್ ಏಜೆನ್ಸಿಯಿಂದ 1 ದಿನ ಮುಂಚೆ ಬಾಡಿಗೆಗೆ ಪಡೆಯಲಾಗಿತ್ತು. ಕಾರನ್ನು ಹೈರ್ ಮಾಡಿದವನ ಹೆಸರು ಇಯಾನ್. ಶರ್ಲಾಕ್ ಇಯಾನ್ನ ಹೆಂಡತಿಯ ಜೊತೆ ಮಾತನಾಡ್ತಾನೆ. ಇಯಾನ್ನ ಹೆಂಡತಿ ಹೇಳ್ತಾಳೆ, ನನ್ನ ಹಸ್ಬೆಂಡ್ ಕೆಲವು ದಿನಗಳಿಂದ ಡಿಪ್ರೆಷನ್ನಲ್ಲಿದ್ದರು. ಇಲ್ಲಿ ಶರ್ಲಾಕ್ ಮತ್ತೊಂದು ವಿಷಯವನ್ನು ನೋಟಿಸ್ ಮಾಡ್ತಾನೆ. ಇಯಾನ್ ಹೆಂಡತಿ ತನ್ನ ಹಸ್ಬೆಂಡ್ ಸತ್ತು ಹೋಗಿದ್ದಾನೆ ಎಂಬುದನ್ನು ಆಗಲೇ ಒಪ್ಪಿಕೊಂಡಿರುತ್ತಾಳೆ. ಇದರ ನಂತರ ಶರ್ಲಾಕ್ ಅದೇ ಕಾರ್ ಏಜೆನ್ಸಿಗೆ ಹೋಗಿ ಅಲ್ಲಿನ ಓನರ್ ಜೊತೆ ಮಾತನಾಡ್ತಾನೆ. ಶರ್ಲಾಕ್ ಓನರ್ಗೆ ಹೇಳ್ತಾನೆ, ನೀವು ಕೆಲವು ದಿನಗಳ ಹಿಂದೆ ಎಲ್ಲೋ ಹೊರಗಡೆ ಟ್ರಿಪ್ಗೆ ಹೋಗಿದ್ದ ಹಾಗೆ ಕಾಣುತ್ತೆ, ನಿಮ್ಮ ಬಾಡಿ ಮೇಲೆ ಸ್ವಲ್ಪ ಸನ್ಬರ್ನ್ ಆಗಿದೆ. ಅದಕ್ಕೆ ಅವನು, ಇಲ್ಲ, ನಾನು ಸನ್ಬಾತ್ ತಗೊಂಡಿದ್ದೆ ಅಂತ ಹೇಳ್ತಾನೆ. ಆಮೇಲೆ ಶರ್ಲಾಕ್ ಹೇಳ್ತಾನೆ, ನನಗೆ ಸ್ವಲ್ಪ ಚೇಂಜ್ ಬೇಕಿತ್ತು, ನಿಮ್ಮ ಹತ್ತಿರ ಇದೆಯಾ? ಅವನು ತನ್ನ ವಾಲೆಟ್ ಚೆಕ್ ಮಾಡಿ ಇಲ್ಲ ಎಂದು ಹೇಳ್ತಾನೆ. ಇಷ್ಟು ಮಾತನಾಡಿದ ನಂತರ ಶರ್ಲಾಕ್ ಮತ್ತು ವಾಟ್ಸನ್ ಅಲ್ಲಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದ ತಕ್ಷಣ ಶರ್ಲಾಕ್ ವಾಟ್ಸನ್ಗೆ ಹೇಳ್ತಾನೆ, ಆ ಓನರ್ ಸುಳ್ಳು ಹೇಳ್ತಿದ್ದಾನೆ. ಮುಂದಿನ ಸೀನ್ನಲ್ಲಿ ನಾವು ಹೋಮ್ಸ್ನನ್ನು ನೋಡ್ತೀವಿ. ಅವನು ಕಾರಿನಲ್ಲಿ ಸಿಕ್ಕ ರಕ್ತದ ಸ್ಯಾಂಪಲ್ ಅನ್ನು ಟೆಸ್ಟ್ ಮಾಡ್ತಿರುತ್ತಾನೆ. ಅಷ್ಟರಲ್ಲೇ ಅವನಿಗೆ ಒಂದು ಕಾಲ್ ಬರುತ್ತೆ. ಆ ಕರೆಯಲ್ಲಿ ಬಾಂಬರ್ ಅವನಿಗೆ ಒಂದು ಕ್ಲೂ ಕೊಡ್ತಾನೆ. ಆ ಕ್ಲೂ ಹೆಸರು ಜೇನಸ್ ಕಾರ್.
ಜೇನಸ್ ಕಾರ್ ಎಂಬುದು ಅದೇ ಕಾರ್ ಏಜೆನ್ಸಿಯ ಹೆಸರಾಗಿರುತ್ತೆ. ಇದರ ನಂತರ ಶರ್ಲಾಕ್, ವಾಟ್ಸನ್ ಮತ್ತು ಲೆಸ್ಟ್ರಾಡ್ನನ್ನು ಭೇಟಿಯಾಗಿ ಹೇಳ್ತಾನೆ, ಈ ರಕ್ತ ಖಂಡಿತವಾಗಿಯೂ ಇಯಾನ್ನದ್ದೇ, ಆದರೆ ಇದು ಅವನ ಫ್ರೆಶ್ ರಕ್ತ ಅಲ್ಲ, ಹಳೆಯ ರಕ್ತ. ಇದನ್ನು ಬೇಕಂತಲೇ ಇಲ್ಲಿ ಹಚ್ಚಲಾಗಿದೆ. ಆ ಕಾರ್ ಏಜೆನ್ಸಿಯ ಓನರ್ ಸುಳ್ಳು ಹೇಳ್ತಿದ್ದ. ನಾನು ಅವನ ಕಾಲರ್ ಪಕ್ಕದಲ್ಲಿ ಒಂದು ಮಾರ್ಕ್ ನೋಡಿದೆ, ಅದರಿಂದ ಗೊತ್ತಾಗುತ್ತೆ ಅವನ ಮುಖದ ಭಾಗಕ್ಕೆ ಮಾತ್ರ ಸನ್ಬರ್ನ್ ಆಗಿದೆ, ಬಾಡಿಗೆ ಆಗಿಲ್ಲ. ಯಾರಾದರೂ ಸನ್ಬಾತ್ ತಗೋಬೇಕಾದರೆ ಶರ್ಟ್ ಹಾಕಿಕೊಂಡು ತಗೊಳ್ಳಲ್ಲ. ಅಂದರೆ ಅವನು ಎಲ್ಲೋ ಹೊರಗಡೆ ಇಂತಹ ಜಾಗಕ್ಕೆ ಹೋಗಿದ್ದ ಎಲ್ಲಿ ತುಂಬಾ ಬಿಸಿಲಿತ್ತೋ ಅದರಿಂದ ಅವನಿಗೆ ಸನ್ಬರ್ನ್ ಆಗಿತ್ತು. ಮತ್ತು ಅವನ ವಾಲೆಟ್ನಲ್ಲಿ ನಾನು ಕೊಲಂಬಿಯನ್ ನೋಟುಗಳನ್ನು ನೋಡಿದೆ, ಅಂದರೆ ಅವನು ಕೊಲಂಬಿಯಾಕ್ಕೆ ಹೋಗಿದ್ದ ಮತ್ತು ಅವನು ಇಯಾನ್ನನ್ನು ಕೊಲಂಬಿಯಾದಲ್ಲೇ ಇರಿಸಿದ್ದಾನೆ. ಅಸಲಿಗೆ ಇಯಾನ್ ಒಬ್ಬ ಬ್ಯಾಂಕರ್. ಅವನು ಕೆಲವು ದಿನಗಳಿಂದ ಡಿಪ್ರೆಷನ್ನಲ್ಲಿದ್ದ, ಯಾಕಂದ್ರೆ ಅವನು ಫೈನಾನ್ಷಿಯಲಿ ಚೆನ್ನಾಗಿ ಇರಲಿಲ್ಲ. ಈಗ ಅವನು ತನ್ನ ಸಾವಿನ ಸುಳ್ಳು ನಾಟಕವಾಡಿ ಇನ್ಶೂರೆನ್ಸ್ ಹಣವನ್ನು ಪಡಿತಾನೆ. ಆ ಹಣವನ್ನು ಇಯಾನ್ ಮತ್ತು ಕಾರ್ ಏಜೆನ್ಸಿ ಓನರ್ ಇಬ್ಬರು ಹಂಚಿಕೊಳ್ಳಲಿದ್ದಾರೆ. ಈ ಇಡೀ ಪ್ಲಾನ್ನಲ್ಲಿ ಇಯಾನ್ ಹೆಂಡತಿ ಕೂಡ ಶಾಮೀಲಾಗಿದ್ದಳು. ಅದಕ್ಕಾಗಿಯೇ ಅವಳು ತನ್ನ ಹಸ್ಬೆಂಡ್ ಸತ್ತಿದ್ದಾನೆ ಅಂತ ಸುಲಭವಾಗಿ ನಂಬಿದ್ದಳು, ಇದರಿಂದ ಇನ್ಶೂರೆನ್ಸ್ ಬೇಗ ಸಿಗಲಿ ಅಂತ. ಶರ್ಲಾಕ್ ಈ ಆನ್ಸರ್ ಬರೆದು ಬಾಂಬರ್ಗೆ ತಿಳಿಸ್ತಾನೆ ಮತ್ತು ಬಾಂಬರ ಹುಡುಗನನ್ನು ಕೂಡ ಬಿಟ್ಟುಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಅವರಿಗೆ ಮತ್ತೊಂದು ಫೋನ್ ಬರುತ್ತೆ. ಈ ಬಾರಿ 3 ಬೀಪ್ ಸೌಂಡ್ ಕೇಳಿಸುತ್ತೆ ಮತ್ತು ಈ ಬಾರಿ ಒಬ್ಬ ಮಹಿಳೆಯ ಫೋಟೋ ಇರುತ್ತೆ. ಶರ್ಲಾಕ್ ಆ ಮಹಿಳೆಯನ್ನು ಗುರುತಿಸುವುದಿಲ್ಲ, ಆದರೆ ವಾಟ್ಸನ್ ಹೇಳ್ತಾನೆ, ಅವಳು ಟೆಲಿವಿಷನ್ನಲ್ಲಿ ಕೆಲಸ ಮಾಡ್ತಿದ್ದಳು ಮತ್ತು 2 ದಿನಗಳ ಹಿಂದೆಯಷ್ಟೇ ಅವಳು ಸಾವನ್ನಪ್ಪಿದ್ದಾಳೆ. ಅವಳ ಹೆಸರು ಕೋನಿ ಪ್ರಿನ್ಸ್. ಈ ಕೇಸ್ ಸಾಲ್ವ್ ಮಾಡಲು ಬಾಂಬರ್ ಶರ್ಲಾಕ್ಗೆ 12 ಗಂಟೆಗಳ ಸಮಯ ಕೊಟ್ಟಾನೆ. ಈ ಬಾರಿ ಬಾಂಬರ್ ಒಬ್ಬ ತುಂಬಾ ವಯಸ್ಸಾದ ಅಜ್ಜಿಯನ್ನು ಹಿಡಿದಿಟ್ಟಿರುತ್ತಾನೆ. ಅವಳು ತನ್ನ ಫ್ಲಾಟ್ನಲ್ಲಿರುತ್ತಾಳೆ ಮತ್ತು ಅವಳಿಗೆ ಎಲ್ಲಾ ಕಡೆಯಿಂದ ಬಾಂಬ್ ಕಟ್ಟಿರುತ್ತಾರೆ. ಕೋನಿ ಪ್ರಿನ್ಸ್ ಬಗ್ಗೆ ಹೇಳಬೇಕೆಂದರೆ, ಅವಳು ಒಂದು ಮೇಕ್ ಓವರ್ ಟೆಲಿವಿಷನ್ ಶೋ ನಡೆಸುತ್ತಿದ್ದಳು. ಅವಳು ಮನೆಯಲ್ಲಿ ತನ್ನ ತಮ್ಮನ ಜೊತೆ ಇರುತ್ತಿದ್ದಳು. ಅವಳಿಗೆ 52 ವರ್ಷ ವಯಸ್ಸಾಗಿತ್ತು ಮತ್ತು ಅವಳು ತನ್ನ ಶೋನಲ್ಲಿ ತುಂಬಾ ಜನರನ್ನು ಅವಮಾನಿಸುತ್ತಿದ್ದಳು. ಮುಂದಿನ ಸೀನ್ನಲ್ಲಿ ಶರ್ಲಾಕ್ ಕೋನಿಯ ಶವವನ್ನು ಎಕ್ಸಾಮಿನ್ ಮಾಡುವುದನ್ನು ನೋಡ್ತೀವಿ. ಅಲ್ಲಿ ಪಾಲಿಸ್ ರಿಪೋರ್ಟ್ ಪ್ರಕಾರ ಅವರ ಮನೆಯ ಕೆಲಸದವನಾದ ರಾಹುಲ್ ಹೇಳಿರುತ್ತಾನೆ, 2 ದಿನಗಳ ಹಿಂದೆ ಕೋನಿ ತನ್ನ ಗಾರ್ಡನ್ನಲ್ಲಿ ಇರುವಾಗ ಅವಳಿಗೆ ಒಂದು ಗಿಡದ ಮುಳ್ಳು ಚುಚ್ಚಿತ್ತು ಮತ್ತು ಆ ಮುಳ್ಳಿನ ಬ್ಯಾಕ್ಟೀರಿಯಾ ಅವಳ ಇಡೀ ಬಾಡಿಗೆ ಹರಡಿ ಅವಳು ಸತ್ತುಹೋದಳು ಎಂದು. ಆದರೆ ಶರ್ಲಾಕ್ ನೋಟಿಸ್ ಮಾಡ್ತಾನೆ, ಯಾರಿಗಾದರೂ ಮುಳ್ಳು ಚುಚ್ಚಿದರೆ ಅದರಿಂದ ತುಂಬಾ ರಕ್ತ ಬರಬೇಕು, ಆದರೆ ಈ ಗಾಯ ತುಂಬಾ ಕ್ಲೀನ್ ಆಗಿದೆ, ಅಂದರೆ ಕೋನಿ ಮೊದಲೇ ಸತ್ತಿದ್ದಳು, ಆಮೇಲೆ ಅವಳಿಗೆ ಆ ಗಾಯ ಮಾಡಲಾಗಿದೆ. ಮುಂದಿನ ಸೀನ್ನಲ್ಲಿ ವಾಟ್ಸನ್ ಕೋನಿಯ ಬ್ರದರ್ ಜೊತೆ ಮಾತನಾಡಲು ಹೋಗ್ತಾನೆ. ಅಲ್ಲಿ ಮಾತನಾಡುತ್ತಾ ವಾಟ್ಸನ್ಗೆ ಅನ್ಸುತ್ತೆ, ಆ ಮನೆಯಲ್ಲಿರುವ ಬೆಕ್ಕಿನ ಉಗುರುಗಳಿಗೆ ಪಾಯ್ಸನ್ ಹಚ್ಚಿ ಕೋನಿಯನ್ನು ಕೊಂದಿರಬಹುದು ಎಂದು. ಅವನು ಹೋಮ್ಸ್ನನ್ನು ಅಲ್ಲಿಗೆ ಕರೆಯಿಸ್ತಾನೆ. ಶರ್ಲಾಕ್ ಒಬ್ಬ ಕ್ಯಾಮೆರಾಮನ್ ತರಹ ಬರ್ತಾನೆ. ಅವನು ಕೋನಿಯ ಬ್ರದರ್ ಫೋಟೋ ಕ್ಲಿಕ್ ಮಾಡ್ತಾ ತುಂಬಾ ವಿಷಯಗಳನ್ನು ನೋಟಿಸ್ ಮಾಡ್ತಾನೆ ಮತ್ತು ಅವರಿಬ್ಬರು ಅಲ್ಲಿಂದ ಓಡಿ ಬರ್ತಾರೆ. ಹೊರಗೆ ಬಂದು ಶರ್ಲಾಕ್ ಹೇಳ್ತಾನೆ, ನಿನ್ನ ಆಲೋಚನೆ ತಪ್ಪು, ಬೆಕ್ಕಿನ ಉಗುರಿನಲ್ಲಿ ಯಾವುದೇ ಪಾಯ್ಸನ್ ಇರಲಿಲ್ಲ. ಬದಲಿಗೆ ಕೋನಿಯನ್ನು ರಿವೆಂಜ್ಗಾಗಿ ಕೊಲ್ಲಲಾಗಿದೆ. ಅಸಲಿಗೆ ಕೆಲವು ದಿನಗಳ ಹಿಂದೆ ಅವಳು ತನ್ನ ತಮ್ಮನನ್ನು ತನ್ನ ಶೋಗೆ ಕರೆಸಿದ್ದಳು. ಅಲ್ಲಿ ಅವಳು ಅವನನ್ನು ತುಂಬಾ ಇನ್ಸಲ್ಟ್ ಮಾಡಿದ್ದಳು. ಅದಕ್ಕಾಗಿಯೇ ಕೋನಿಯ ತಮ್ಮ ತನ್ನ ಸರ್ವೆಂಟ್ ರಾಹುಲ್ ಜೊತೆ ಸೇರಿ ಕೋನಿಯನ್ನು ಕೊಲ್ಲಿಸಿದ. ಕೋನಿಗೆ 52 ವರ್ಷ ವಯಸ್ಸಾಗಿದ್ದರಿಂದ ಮತ್ತು ಅವಳು ಮೇಕ್ ಓವರ್ ಶೋ ನಡೆಸುತ್ತಿದ್ದರಿಂದ ತನ್ನ ಸ್ಕಿನ್ ಚೆನ್ನಾಗಿ ಇಟ್ಟುಕೊಳ್ಳಲು ಅವಳು ತುಂಬಾ ಇಂಜೆಕ್ಷನ್ಗಳನ್ನು ತಗೋತಿದ್ದಳು. ಅದರಲ್ಲಿ ಒಂದು ಇಂಜೆಕ್ಷನ್ನಲ್ಲಿ ಇವನು ಪಾಯ್ಸನ್ ಮಿಕ್ಸ್ ಮಾಡಿದ್ದ, ಅದರಿಂದಾಗಿ ಕೋನಿ ಸತ್ತು ಹೋದಳು. ಈ ಮಾತು ಸಂಪೂರ್ಣವಾಗಿ ನಿಜವಾಗಿರುತ್ತದೆ. ಶರ್ಲಾಕ್ ಈ ಆನ್ಸರ್ ಬರೆದು ಬಾಂಬರ್ಗೆ ತಿಳಿಸ್ತಾನೆ. ಆ ಮುದುಕಿ ಕೂಡ ಆಲ್ಮೋಸ್ಟ್ ಬಚಾವಾಗ್ತಾಳೆ, ಆದರೆ ಆ ಮುದುಕಿ ಬಾಂಬರ್ ಹೇಗಿರುತ್ತಾನೆ, ಅವನ ವಾಯ್ಸ್ ಹೇಗಿದೆ ಅಂತ ಹೇಳಲು ಶುರು ಮಾಡ್ತಾಳೆ. ಇದನ್ನು ಕೇಳಿ ಆ ಬಾಂಬರ್ ಅವಳನ್ನು ಬ್ಲಾಸ್ಟ್ ಮಾಡಿಬಿಡ್ತಾನೆ. ಈ ಬ್ಲಾಸ್ಟ್ನಲ್ಲಿ ಆ ಬಿಲ್ಡಿಂಗ್ನಲ್ಲಿದ್ದ ಇನ್ನು 11 ಜನರು ಸತ್ತು ಹೋಗ್ತಾರೆ. ಈ ವಿಷಯದಿಂದ ವಾಟ್ಸನ್ ತುಂಬಾ ಅಪ್ಸೆಟ್ ಆಗ್ತಾನೆ. ಮುಂದಿನ ಸೀನ್ನಲ್ಲಿ ಹೋಮ್ಸ್ಗೆ ಮತ್ತೊಂದು ಫೋಟೋ ಬರುತ್ತೆ, ಅದು ಯಾವುದೋ ಜಾಗದ್ದಾಗಿರುತ್ತೆ. ಅವನು ಪೊಲೀಸರಿಗೆ ಆ ಜಾಗಕ್ಕೆ ಹೋಗಿ ಚೆಕ್ ಮಾಡಲು ಹೇಳ್ತಾನೆ. ಅಲ್ಲಿ ಅವರಿಗೆ ಒಂದು ಶವ ಸಿಗುತ್ತೆ. ಶರ್ಲಾಕ್ ಮತ್ತು ವಾಟ್ಸನ್ ಆ ಶವವನ್ನು ನೋಡಲು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ನೋಡಿದ ನಂತರ ಶರ್ಲಾಕ್ ಹಠಾತ್ತನೆ ಹೇಳ್ತಾನೆ, ಆ ಪೇಂಟಿಂಗ್ ನಕಲಿ ಇದೆ ಎಂದು. ಈಗ ವಾಟ್ಸನ್ಗೆ ಆಗ್ಲಿ ಲೆಸ್ಟ್ರಾಡ್ಗೆ ಆಗ್ಲಿ ಯಾರಿಗೂ ಅರ್ಥ ಆಗಲ್ಲ ಇಲ್ಲಿ ಹಠಾತ್ತನೆ ಪೇಂಟಿಂಗ್ ವಿಷಯ ಎಲ್ಲಿಂದ ಬಂತು ಅಂತ. ಆಗ ಶರ್ಲಾಕ್ ಎಕ್ಸ್ಪ್ಲೈನ್ ಮಾಡಲು ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಈ ಮನುಷ್ಯ 24 ಗಂಟೆಗಳ ಹಿಂದೆ ಸತ್ತಿದ್ದಾನೆ. ಇವನ ಬಟ್ಟೆಗಳು ತುಂಬಾ ಫಾರ್ಮಲ್ ಆಗಿವೆ, ಆದರೆ ಅಗ್ಗದ ಬಟ್ಟೆಗಳಾಗಿವೆ, ಅಂದರೆ ಇವನು ಎಲ್ಲೋ ಕೆಲಸಕ್ಕೆ ಹೋಗ್ತಿದ್ದ, ಬಹುಶಃ ನೈಟ್ ಶಿಫ್ಟ್ ಮಾಡ್ತಿದ್ದ. ಬಟ್ಟೆಗಳು ಅಗ್ಗವಾಗಿರುವುದರಿಂದ ಇವನು ಯಾವುದೋ ಸಣ್ಣ ಕೆಲಸ ಮಾಡ್ತಿರಬೇಕು. ಇವನ ಬಟ್ಟೆಯ ಸೈಜ್ ದೊಡ್ಡದಾಗಿದೆ, ಅಂದರೆ ಇದು ಖಂಡಿತ ಯಾವುದೋ ಕಂಪನಿಯ ಯೂನಿಫಾರ್ಮ್ ಆಗಿರುತ್ತೆ,
ಅದಕ್ಕಾಗಿಯೇ ಸೈಜ್ ದೊಡ್ಡದಿದ್ದರೂ ಅವನು ಅದನ್ನು ಹಾಕಿಕೊಳ್ಳಬೇಕಾಗಿ ಬಂದಿದೆ. ಮತ್ತು ಇವನನ್ನು ಕೊಂದಿರುವ ರೀತಿ ನೋಡಿದರೆ ಇದು ಗೋಲಂ ನ ಕೆಲಸ ಅನಿಸುತ್ತೆ. ಗೋಲಂ ಒಬ್ಬ ತುಂಬಾ ಕ್ರೂರ ಗುತ್ತಿಗೆ ಕೊಲೆಗಾರ. ಅವನು ಕಾಂಟ್ರಾಕ್ಟ್ ತಗೊಂಡು ಜನರನ್ನು ಕೊಲ್ತಾನೆ. ಸರಿ, ಈಗ ಇವನು ಎಲ್ಲಿ ಕೆಲಸ ಮಾಡ್ತಿದ್ದ ಅಂತ ನೋಡೋಣ. ಇವನ ಬೆಲ್ಟ್ನಲ್ಲಿ ಒಂದು ಹುಕ್ ಇದೆ. ಇದನ್ನು ಹೆಚ್ಚಾಗಿ ವಾಕಿ ಟಾಕಿ ಹಾಕಿಕೊಳ್ಳಲು ಯೂಸ್ ಮಾಡ್ತಾರೆ. ಅಂದರೆ ಇವನು ಎಲ್ಲೋ ಸೆಕ್ಯೂರಿಟಿ ಗಾರ್ಡ್ ಆಗಿ ನೈಟ್ ಡ್ಯೂಟಿ ಮಾಡ್ತಿದ್ದ. ಗೋಲಂ ಇವನ ಹತ್ತಿರ ಇದ್ದ ಎಲ್ಲಾ ವಸ್ತುಗಳನ್ನು ತೆಗೆದುಹಾಕಿದ್ದಾನೆ. ಇದರಿಂದ ನಮಗೆ ಇವನ ಬಗ್ಗೆ ಏನೂ ತಿಳಿಯಬಾರದು ಅಂತ. ಆದರೆ ಇವನ ಪಾಕೆಟ್ ಹರಿದಿದೆ. ಅಂದರೆ ಇವನ ಪಾಕೆಟ್ ಮೇಲೆ ಯಾವುದೋ ಬ್ಯಾಜ್ ಇತ್ತು. ಅದನ್ನು ತೆಗೆಯಲು ಗೋಲಂ ಇವನ ಪಾಕೆಟ್ ಹರಿದಿದ್ದಾನೆ. ಇದರರ್ಥ ಇವನು ಯಾವುದೋ ಒಳ್ಳೆಯ ಜಾಗದಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲಿ ಬ್ಯಾಡ್ಜ್ ಸಿಗುತ್ತೋ ಅಲ್ಲಿ. ಇವನ ವಾಚ್ನಲ್ಲಿ ರಾತ್ರಿಯ ಅಲಾರಾಂ ಸೆಟ್ ಆಗಿದೆ ಮತ್ತು ವಾಚ್ನ ಬಟನ್ ಅನ್ನು ತುಂಬಾ ಯೂಸ್ ಮಾಡಿಲ್ಲ. ಅಂದರೆ ತುಂಬಾ ದಿನಗಳ ಹಿಂದೆ ಅವನು ಒಂದು ಬಾರಿ ರಾತ್ರಿಯ ಅಲಾರಾಂ ಸೆಟ್ ಮಾಡಿದ್ದ. ಅಂದಿನಿಂದ ಪ್ರತಿದಿನ ಇವನದೇ ಡ್ಯೂಟಿ ನಡೀತಿದೆ. ಇವನ ಪಾಕೆಟ್ನಲ್ಲಿ ಒಂದು ಮಡಚಿದ ಟಿಕೆಟ್ ಇದೆ. ಅದು ಯಾವುದೋ ಮ್ಯೂಸಿಯಂ ಅಥವಾ ಗ್ಯಾಲರಿಯದ್ದು. ಆದರೆ ಇವತ್ತು ಬೆಳಗ್ಗೆ ನ್ಯೂಸ್ ಬಂದಿತ್ತು. ಹಿಟ್ಮ್ಯಾನ್ ಗ್ಯಾಲರಿ ಯವರು ತಮ್ಮ ಸೆಕ್ಯೂರಿಟಿ ಗಾರ್ಡ್ ನಾಪತ್ತೆಯಾಗಿದ್ದಾನೆ ಎಂದು ರಿಪೋರ್ಟ್ ಮಾಡಿದ್ದರು. ಅವನ ಹೆಸರು ಅಲೆಕ್ಸ್. ಅಂದರೆ ಇವನೇ ಆ ಸೆಕ್ಯೂರಿಟಿ ಗಾರ್ಡ್ ಅಲೆಕ್ಸ್. ಇವನು ಹಿಟ್ಮ್ಯಾನ್ ಗ್ಯಾಲರಿಯಲ್ಲಿ ನೈಟ್ ಡ್ಯೂಟಿ ಮಾಡ್ತಿದ್ದ. ಹಿಟ್ಮ್ಯಾನ್ ಗ್ಯಾಲರಿ ಇವತ್ತು ರಾತ್ರಿ ತನ್ನ ಒಂದು ತುಂಬಾ ದೊಡ್ಡ ಪೇಂಟಿಂಗ್ ಅನ್ನು ಸೇಲ್ ಮಾಡಲ ಹೊರಟಿದೆ. ಅದರ ಬೆಲೆ 30 ಮಿಲಿಯನ್. ಒಂದು ನಾರ್ಮಲ್ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೊಲ್ಲಲು ಯಾರಾದರೂ ಗೋಲಂನಂತಹ ದೊಡ್ಡ ಅಸಾಸಿನನ್ನು ಯಾಕೆ ಹೈರ್ ಮಾಡ್ತಾರೆ? ಖಂಡಿತ ಇದರ ಹಿಂದೆ ಯಾವುದೋ ದೊಡ್ಡ ಕಾರಣ ಇರಲೇಬೇಕು ಮತ್ತು ಕಾಂಟ್ರಾಕ್ಟ್ ಕೊಟ್ಟ ವ್ಯಕ್ತಿ ತುಂಬಾ ದೊಡ್ಡವನಾಗಿರಬೇಕು. ಇದರರ್ಥ ಅಲೆಕ್ಸ್ಗೆ ಗೊತ್ತಾಗಿಬಿಟ್ಟಿತ್ತು ಆ ಪೇಂಟಿಂಗ್ ನಕಲಿ ಎಂದು. 30 ಮಿಲಿಯನ್ ಹಣ ಲಾಸ್ ಆಗಬಾರದು ಅಂತ ಯಾರಿಗೆ ಆ ಹಣ ಸಿಗಬೇಕಿತ್ತೋ ಅವರೇ ಅಲೆಕ್ಸ್ನನ್ನು ಕೊಲ್ಲಿಸಿದ್ದಾರೆ. ಅವನು ಯಾವುದೇ ಕಾರಣಕ್ಕೂ ಬದುಕಬಾರದು ಅಂತ ಗೋಲಂನಂತಹ ಅಪಾಯಕಾರಿ ಅಸಾಸಿನನ್ನು ಹೈರ್ ಮಾಡಲಾಗಿತ್ತು. ಇದು ನಿಜಕ್ಕೂ ತುಂಬಾ ಅದ್ಭುತವಾದ ಅಬ್ಸರ್ವೇಷನ್ ಆಗಿರುತ್ತೆ. ಈಗ ಶರ್ಲಾಕ್ ಮತ್ತು ವಾಟ್ಸನ್ ಗ್ಯಾಲರಿಯ ಕಡೆಗೆ ಹೋಗ್ತಿರುತ್ತಾರೆ. ಆಗ ಶರ್ಲಾಕ್ ತುಂಬಾ ಟೆನ್ಷನ್ನಲ್ಲಿ ಇರುತ್ತಾನೆ. ಯಾಕಂದ್ರೆ ಬಾಂಬರ್ ಈಗ ತನ್ನ ಪ್ಯಾಟರ್ನ್ ಅನ್ನು ಸ್ವಲ್ಪ ಬದಲಾಯಿಸಿದ್ದಾನೆ. ಮುಂಚೆ ಅವನು ವಿಕ್ಟಿಮ್ ಜೊತೆ ಮಾತನಾಡಿಸುತ್ತಿದ್ದ. ಆದರೆ ಈ ಬಾರಿ ಹಾಗೆ ಮಾಡಿಲ್ಲ ಮತ್ತು ಯಾವುದೇ ಟೈಮ್ ಲಿಮಿಟ್ ಕೂಡ ಕೊಟ್ಟಿಲ್ಲ. ಇಲ್ಲಿ ಶರ್ಲಾಕ್ ವಾಟ್ಸನ್ಗೆ ಹೇಳ್ತಾನೆ, ನೀನು ಅಲೆಕ್ಸ್ ಮನೆಗೆ ಹೋಗಿ ಅಲ್ಲಿ ಏನು ಸಿಗುತ್ತೆ ಅಂತ ನೋಡು, ನಾನು ಗ್ಯಾಲರಿಗೆ ಹೋಗ್ತೀನಿ. ಮುಂದಿನ ಸೀನ್ನಲ್ಲಿ ವಾಟ್ಸನ್ ಅಲೆಕ್ಸ್ ಮನೆಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ತಿಳಿಯುತ್ತೆ ಅಲೆಕ್ಸ್ಗೆ ಟೆಲಿಸ್ಕೋಪ್ನಿಂದ ನಕ್ಷತ್ರಗಳನ್ನು ನೋಡುವುದು ತುಂಬಾ ಇಷ್ಟ ಇತ್ತು ಅಂತ. ಮತ್ತು ಅವನು ಡ್ಯೂಟಿಗೆ ಹೋದ ನಂತರ ಅವನಿಗೆ ಒಬ್ಬ ಪ್ರೊಫೆಸರ್ ಕಡೆಯಿಂದ ಕಾಲ್ ಬಂದಿತ್ತು. ಮುಂದಿನ ಸೀನ್ನಲ್ಲಿ ನಾವು ಗ್ಯಾಲರಿಯಲ್ಲಿ ಶರ್ಲಾಕ್ ಹೋಮ್ಸ್ನನ್ನು ನೋಡ್ತೀವಿ. ಅವನು ಆ ಪೇಂಟಿಂಗ್ ಅನ್ನು ನೋಡ್ತಿರುತ್ತಾನೆ. ಅಲ್ಲಿ ಆ ಗ್ಯಾಲರಿಯ ಓನರ್ ಮಹಿಳೆ ಬಂದಾಗ ಶರ್ಲಾಕ್ ಹೇಳ್ತಾನೆ, ಈ ಪೇಂಟಿಂಗ್ ನಕಲಿ ಇದೆ ಮತ್ತು ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತು. ನೀವೇ ಅಲೆಕ್ಸ್ನನ್ನು ಕೊಲ್ಲಿಸಿದ್ದೀರಿ. ಆದರೆ ಅವಳು ತನಗೇನೂ ಗೊತ್ತಿಲ್ಲದ ಹಾಗೆ ರಿಯಾಕ್ಟ್ ಮಾಡ್ತಾಳೆ. ಶರ್ಲಾಕ್ ಅಲ್ಲಿ ಇನ್ನು ಏನೂ ಹೇಳದೆ ಹೊರಟು ಹೋಗ್ತಾನೆ. ಮುಂದಿನ ಸೀನ್ನಲ್ಲಿ ವಾಟ್ಸನ್ ವೆಸ್ಟಿಯ ಗರ್ಲ್ಫ್ರೆಂಡ್ ಜೊತೆ ಮಾತನಾಡಲು ಹೋಗ್ತಾನೆ. ವೆಸ್ಟಿ ಅಂದರೆ ಮೈಕ್ರಾಫ್ಟ್ ಕೊಟ್ಟಿದ್ದ ಕೇಸ್. ವೆಸ್ಟಿಯ ಗರ್ಲ್ಫ್ರೆಂಡ್ ಹೇಳ್ತಾಳೆ, ವೆಸ್ಟಿ ತುಂಬಾ ಒಳ್ಳೆಯವನಾಗಿದ್ದ. ಅವನು ಎಂದಿಗೂ ಮಿಸೈಲ್ ಪ್ಲಾನ್ ಅನ್ನು ಮಾರುವ ಬಗ್ಗೆ ಯೋಚಿಸುವುದೂ ಇಲ್ಲ. ಯಾಕಂದ್ರೆ ಇಷ್ಟು ಹೊತ್ತು ವಾಟ್ಸನ್ಗೆ ಅನಿಸುತ್ತಿತ್ತು ವೆಸ್ಟಿ ಆ ಪ್ಲಾನ್ ಅನ್ನು ಮಾರಲು ಹೋಗಿದ್ದಾಗ ಯಾರೋ ಅವನನ್ನು ಕೊಂದು ಆ ಪ್ಲಾನ್ ಕದ್ದಿದ್ದಾರೆ ಅಂತ. ಅಲ್ಲಿ ಅವಳಿಗೆ ವೆಸ್ಟಿಯ ಗರ್ಲ್ಫ್ರೆಂಡ್ನ ಅಣ್ಣ ಜೋ ಕೂಡ ಸಿಗ್ತಾನೆ. ಅವನು ಪೊಲೀಸರ ಮೇಲೆ ತುಂಬಾ ಕೋಪದಲ್ಲಿ ಇರುತ್ತಾನೆ. ಮುಂದಿನ ಸೀನ್ನಲ್ಲಿ ವಾಟ್ಸನ್ ಮತ್ತು ಶರ್ಲಾಕ್ ಮತ್ತೆ ಒಟ್ಟಿಗೆ ಸಿಗ್ತಾರೆ. ಶರ್ಲಾಕ್ ಗೋಲಂ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚಿರುತ್ತಾನೆ. ಆದರೆ ಅವರು ಗೋಲಂ ಹಿಡಿಯಲು ಹೋದಾಗ ಗೋಲಂಗೆ ವಿಷಯ ತಿಳಿದು ಅವನು ಅಲ್ಲಿಂದ ಓಡಿಹೋಗ್ತಾನೆ. ಈಗ ಶರ್ಲಾಕ್ ತಕ್ಷಣ ಆ ಪ್ರೊಫೆಸರ್ ಹತ್ತಿರ ಹೋಗ್ತಾನೆ. ಯಾಕಂದ್ರೆ ಆ ಪ್ರೊಫೆಸರ್ ಪ್ರಾಣ ಈಗ ಅಪಾಯದಲ್ಲಿದೆ ಅಂತ ಅವನಿಗೆ ಗೊತ್ತಿರುತ್ತೆ. ಅವಳು ಕೂಡ ಒಬ್ಬ ಅಸ್ಟ್ರೋನಾಮರ್ ಆಗಿರುತ್ತಾಳೆ ಮತ್ತು ಅವಳಿಗೆ ಕೂಡ ಆ ಪೇಂಟಿಂಗ್ ನಕಲಿ ಅಂತ ಗೊತ್ತಾಗಿರುತ್ತೆ. ಆ ಪ್ರೊಫೆಸರ್ ತನ್ನ ರೂಮ್ನಲ್ಲಿ ಏನೋ ಚೆಕ್ ಮಾಡ್ತಿರುವಾಗ ಅಲ್ಲಿಗೆ ಗೋಲಂ ಬಂದು ಬಿಡ್ತಾನೆ ಮತ್ತು ಅವಳ ಕುತ್ತಿಗೆ ಹಿಸುಕಿ ಕೊಲೆ ಮಾಡ್ತಾನೆ. ಅವರು ಅಲ್ಲಿಗೆ ತಲುಪುವಷ್ಟರಲ್ಲಿ ಅವಳು ಸತ್ತಿರುತ್ತಾಳೆ. ಗೋಲಂ ಶರ್ಲಾಕ್ ಮತ್ತು ವಾಟ್ಸನ್ ಮೇಲೆಯೂ ಅಟ್ಯಾಕ್ ಮಾಡ್ತಾನೆ. ಗೋಲಂನ ಹೈಟ್ ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ ವಾಟ್ಸನ್ ಅವನ ಮೇಲೆ ಹತ್ತಿದಾಗ ಅವನು ನಿಜಕ್ಕೂ ಶರ್ಲಾಕ್ ಮೂವಿಯಲ್ಲಿನ ಹಾಬಿಟ್ನ ಬಿಲ್ಬೋ ಬ್ಯಾಗಿನ್ಸ್ ತರಹ ಕಾಣ್ತಾನೆ. ಆದರೆ ಗೋಲಂ ಅವರಿಬ್ಬರನ್ನು ಚೆನ್ನಾಗಿ ಹೊಡೆದು ಅಲ್ಲಿಂದ ಓಡಿಹೋಗ್ತಾನೆ. ಮುಂದಿನ ಸೀನ್ನಲ್ಲಿ ಶರ್ಲಾಕ್ ಮತ್ತು ವಾಟ್ಸನ್ ಲೆಸ್ಟ್ರಾಡ್ ಜೊತೆ ಅದೇ ಗ್ಯಾಲರಿಯಲ್ಲಿ ಇರುತ್ತಾರೆ. ಅಲ್ಲಿ ಅವರಿಗೆ ಬಾಂಬರ್ನ ಕಾಲ್ ಬರುತ್ತೆ. ಈ ಬಾರಿ ಬಾಂಬರ್ ಒಬ್ಬ ಸಣ್ಣ ಮಗುವನ್ನು ಹಿಡಿದಿಟ್ಟಿರುತ್ತಾನೆ. ಶರ್ಲಾಕ್ ಹೇಳ್ತಾನೆ, ಆ ಪೇಂಟಿಂಗ್ ನಕಲಿ ಇದೆ ಅಂತ. ಆದರೆ ಅದಕ್ಕೆ ಅಲ್ಲಿಂದ ಯಾವುದೇ ರಿಪ್ಲೈ ಬರಲ್ಲ. ಆಗ ಶರ್ಲಾಕ್ಗೆ ಅರ್ಥ ಆಗುತ್ತೆ, ತಾನು ಬರೀ ಹೇಳಿದರೆ ಸಾಲದು, ಅದು ನಕಲಿ ಅಂತ ಪ್ರೂವ್ ಮಾಡಬೇಕು. ಇಲ್ಲಿ ಅವನಿಗೆ ಕೇವಲ 10 ಸೆಕೆಂಡ್ಗಳ ಸಮಯ ಇರುತ್ತೆ.
ಶರ್ಲಾಕ್ ಆ ಪೇಂಟಿಂಗ್ ಅನ್ನು ತುಂಬಾ ಸೂಕ್ಷ್ಮವಾಗಿ ನೋಡ್ತಾನೆ ಮತ್ತು ಕೊನೆಯ ಸೆಕೆಂಡ್ನಲ್ಲಿ ಅವನಿಗೆ ಅರ್ಥವಾಗಿ ಅವನು ಹೇಳ್ತಾನೆ, ಇದರಲ್ಲಿ ನಕ್ಷತ್ರಗಳ ಪ್ಯಾಟರ್ನ್ ತಪ್ಪು ಮಾಡಲಾಗಿದೆ. ಈ ಮಾತು ಸರಿಯಾಗಿರುತ್ತೆ ಮತ್ತು ಆ ಮಗು ಬಚಾವಾಗುತ್ತೆ. ಕಾಲ್ ಕಟ್ ಆದ ನಂತರ ಶರ್ಲಾಕ್ ಹೇಳ್ತಾನೆ, ಇದರಲ್ಲಿ ಯಾವ ನಕ್ಷತ್ರದ ಪ್ಯಾಟರ್ನ್ ಇದೆಯೋ ಅದು ಒಂದು ಶೂಟಿಂಗ್ ಸ್ಟಾರ್, ಅದು 1640ರಲ್ಲಿ ಬಂದಿತ್ತು. ಆದರೆ ಈ ಒರಿಜಿನಲ್ ಪೇಂಟಿಂಗ್ 1058ರಲ್ಲಿ ಮಾಡಲಾಗಿತ್ತು. ಒಂದು ವೇಳೆ ಪೇಂಟಿಂಗ್ 1058 ರದ್ದಾಗಿದ್ದರೆ ಅದರಲ್ಲಿ 1640ರ ಶೂಟಿಂಗ್ ಸ್ಟಾರ್ ಇರಲು ಹೇಗೆ ಸಾಧ್ಯ? ಮತ್ತು ಅಲೆಕ್ಸ್ಗೆ ಈ ವಿಷಯ ಅದಕ್ಕೆ ಗೊತ್ತಾಗಿತ್ತು, ಯಾಕಂದ್ರೆ ಅವನಿಗೆ ನಕ್ಷತ್ರಗಳನ್ನು ನೋಡುವುದು ತುಂಬಾ ಇಷ್ಟ ಇತ್ತು ಮತ್ತು ಅವನಿಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ತುಂಬಾ ಒಳ್ಳೆಯ ನಾಲೆಡ್ಜ್ ಇತ್ತು. ಅದಕ್ಕೆ ಅವನು ಪೇಂಟಿಂಗ್ ನೋಡಿದ ತಕ್ಷಣ ಅದು ನಕಲಿ ಅಂತ ಕಂಡುಹಿಡಿದಿದ್ದ. ಈಗ ಅವರು ಆ ಓನರ್ ಮಹಿಳೆ ಜೊತೆ ಮಾತನಾಡ್ತಾರೆ. ಅವಳು ಒಪ್ಪಿಕೊಳ್ತಾಳೆ, ಹೌದು, ಈ ನಕಲಿ ಪೇಂಟಿಂಗ್ ಅನ್ನು ಅವಳೇ ಒಬ್ಬ ದೊಡ್ಡ ಪೇಂಟರ್ ಕಡೆಯಿಂದ ಮಾಡಿಸಿದ್ದಳು. ಆದರೆ ಈ ಎಲ್ಲದರಲ್ಲೂ ಅವಳಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಸಹಾಯ ಮಾಡಿದ್ದ. ಅವನ ಹೆಸರು ಮೊರಿಯಾರ್ಟಿ. ಅಂದಿನಿಂದ ಇಂದಿನವರೆಗೆ ಶರ್ಲಾಕ್ ಮೇಲೆ ಕಣ್ಣಿಟ್ಟಿರುವ ವ್ಯಕ್ತಿ ಮತ್ತು ಈ ಬಾಂಬ್ ಇಟ್ಟಿರುವ ಬಾಂಬರ್ ಬೇರೆ ಯಾರೂ ಅಲ್ಲ, ಅವನೇ ಮೊರಿಯಾರ್ಟಿ. ಮುಂದಿನ ಸೀನ್ನಲ್ಲಿ ನಾವು ವಾಟ್ಸನ್ ಅನ್ನು ನೋಡ್ತೀವಿ. ಅವನು ಆ ರೈಲ್ವೆ ಹಳಿಯ ಹತ್ತಿರ ಹೋಗಿರುತ್ತಾನೆ ಎಲ್ಲಿ ವೆಸ್ಟಿಯ ಶವ ಸಿಕ್ಕಿತ್ತೋ ಅಲ್ಲಿ. ಆದರೆ ಅಲ್ಲಿ ಅವನಿಗೆ ಯಾವುದೇ ರಕ್ತದ ಕಲೆ ಸಿಗಲ್ಲ. ಒಂದು ವೇಳೆ ಕೊಲೆ ಇಲ್ಲೇ ಆಗಿದ್ದರೆ ರಕ್ತ ಇರಬೇಕಿತ್ತಲ್ಲ. ಅಷ್ಟರಲ್ಲೇ ಅವನ ಹಿಂದಿನಿಂದ ಶರ್ಲಾಕ್ ಬರ್ತಾನೆ. ಇಷ್ಟು ಹೊತ್ತು ವಾಟ್ಸನ್ಗೆ ಅನಿಸುತ್ತಿತ್ತು ಶರ್ಲಾಕ್ ಮೈಕ್ರಾಫ್ಟ್ ಕೇಸ್ ಕಡೆಗೆ ಗಮನ ಕೊಡ್ತಾ ಇಲ್ಲ ಅಂತ. ಆದರೆ ಶರ್ಲಾಕ್ ಹೇಳ್ತಾನೆ ತಾನು ಮೊದಲಿನಿಂದಲೂ ವಾಟ್ಸನ್ ಅನ್ನು ಫಾಲೋ ಮಾಡ್ತಿದ್ದೆ ಅಂತ. ಮತ್ತು ಅವನು ಹೇಳ್ತಾನೆ ವೆಸ್ಟಿಯ ಕೊಲೆಯನ್ನು ಜೋ ಮಾಡಿದ್ದಾನೆ ಅಂತ. ಅದರ ನಂತರ ಅವರು ಜೋನ ಫ್ಲಾಟ್ಗೆ ಹೋಗ್ತಾರೆ. ಜೋ ಬಂದಾಗ ಅವನನ್ನು ಹಿಡ್ಕೊಳ್ತಾರೆ. ಆಗ ಜೋ ನಿಜ ಒಪ್ಪಿಕೊಳ್ತಾನೆ, ತಾನ್ ಹಾಗೆ ಮಾಡಲು ಬಯಸಿರಲಿಲ್ಲ. ಒಂದು ದಿನ ಜೋ ಮತ್ತು ವೆಸ್ಟಿ ಇಬ್ಬರು ಡ್ರಿಂಕ್ಸ್ ಮಾಡ್ತಿರುವಾಗ ವೆಸ್ಟಿಯ ಮಿಸೈಲ್ ಪ್ಲಾನ್ ಬಗ್ಗೆ ಹೇಳಿದ್ದ ಮತ್ತು ಆ ಪೆನ್ಡ್ರೈವ್ ಅವನ ಹತ್ತಿರಾನೇ ಇತ್ತು. ಜೋ ಕದ್ದಾಲಿಕೆ ಮಾಡಿ ಆ ಪೆನ್ಡ್ರೈವ್ ಕದ್ದಿದ್ದ. ಆಮೇಲೆ ವೆಸ್ಟಿಗೆ ಪ್ರಜ್ಞೆ ಬಂದಾಗ ಅವನು ಜೋ ಹತ್ತಿರ ಬಂದು ಜಗಳ ಮಾಡಿದ್ದ. ಆಗ ಜೋ ಅವನನ್ನು ತಳ್ಳಿದಾಗ ಅವನು ಮೆಟ್ಟಿಲಿನಿಂದ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ಸತ್ತು ಹೋದ. ಕೊಲೆ ಆದ ನಂತರ ಜೋಗೆ ಏನೂ ಅರ್ಥ ಆಗಲಿಲ್ಲ. ಹಾಗಾಗಿ ತನ್ನ ಮನೆಯ ಮುಂದೆ ನಿಂತಿದ್ದ ಟ್ರೈನ್ನ ಟಾಪ್ ಮೇಲೆ ವೆಸ್ಟಿಯ ಶವವನ್ನು ಇಟ್ಟುಬಿಟ್ಟಿದ್ದ. ಆ ಟ್ರೈನ್ ರೈಲ್ವೆ ಹಳಿ ಬದಲಾಯಿಸುವಾಗ ಒಂದು ದೊಡ್ಡ ಜರ್ಕ್ ಸಿಕ್ಕಿ ಆ ಜರ್ಕ್ನಿಂದಾಗಿ ವೆಸ್ಟಿಯ ಶವ ಮೇಲಿಂದ ಕೆಳಗೆ ಬಿದ್ದಿತ್ತು. ಇಲ್ಲಿ ಶರ್ಲಾಕ್ ಜೋ ಹತ್ತಿರ ಇದ್ದ ಮಿಸೈಲ್ ಪ್ಲಾನ್ನ ಪೆನ್ಡ್ರೈವ್ ಅನ್ನು ತಗೊಂಡು ತನ್ನ ಹತ್ತಿರ ಇಟ್ಕೊಳ್ತಾನೆ. ಈಗ ಅವರು ಮೈಕ್ರಾಫ್ಟ್ ಕೇಸನ್ನು ಕೂಡ ಸಾಲ್ವ್ ಮಾಡಿದ್ದಾರೆ ಮತ್ತು ಆ 5 ಕೇಸ್ಗಳಲ್ಲಿ 4 ಕೇಸ್ಗಳು ಸಾಲ್ವ್ ಆಗಿವೆ. ಶರ್ಲಾಕ್ ಮನೆಗೆ ಬಂದು 5ನೇ ಕೇಸ್ಗಾಗಿ ವೇಟ್ ಮಾಡ್ತಿರುತ್ತಾನೆ. ಆದರೆ ಇನ್ನು ಯಾವುದೇ ಕೇಸ್ ಬಂದಿರುವುದಿಲ್ಲ. ವಾಟ್ಸನ್ ಸ್ವಲ್ಪ ಫ್ರೆಶ್ ಏರ್ ತಗೊಳ್ಳೋಣ ಅಂತ ಹೊರಗೆ ಹೋಗ್ತಾನೆ. ಅಷ್ಟರಲ್ಲೇ ಶರ್ಲಾಕ್ ತನ್ನ ಲ್ಯಾಪ್ಟಾಪ್ನಿಂದ ಬಾಂಬರ್ಗೆ ಮೆಸೇಜ್ ಮಾಡ್ತಾನೆ, ನನ್ನನ್ನು ಮಧ್ಯರಾತ್ರಿ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಮೀಟ್ ಮಾಡು, ಮಿಸೈಲ್ ಪ್ಲಾನ್ ನನ್ನ ಹತ್ತಿರ ಇದೆ ಎಂದು. ಅಸಲಿಗೆ ಶರ್ಲಾಕ್ಗೆ ಅನಿಸುತ್ತಿರುತ್ತೆ ಮೊರಿಯಾರ್ಟಿ ಈ ಎಲ್ಲವನ್ನೂ ಮಾಡಿದ್ದು ಆ ಮಿಸೈಲ್ ಪ್ಲಾನ್ ಪಡೆಯುವುದಕ್ಕಾಗಿಯೇ ಅಂತ, ಯಾಕಂದ್ರೆ ಈ ಪ್ಲಾನ್ ತುಂಬಾ ದೊಡ್ಡ ಬೆಲೆಗೆ ಮಾರಾಟವಾಗುತ್ತೆ. ಶರ್ಲಾಕ್ಗೆ ಅನಿಸುತ್ತೆ ಮೊರಿಯಾರ್ಟಿ ತನ್ನ ಗಮನವನ್ನು ಮೈಕ್ರಾಫ್ಟ್ ಕೇಸ್ನಿಂದ ಬೇರೆಡೆಗೆ ಸೆಳೆಯಲು ಈ ಬಾಂಬ್ ಬ್ಲಾಸ್ಟ್ ಕೇಸ್ಗಳನ್ನು ಸೃಷ್ಟಿಸಿದ್ದ ಅಂತ. ಮುಂದಿನ ಸೀನ್ನಲ್ಲಿ ನಾವು ಹೋಮ್ಸ್ನನ್ನು ನೋಡ್ತೀವಿ. ಅವನು ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಇರುತ್ತಾನೆ. ಅಲ್ಲಿ ಅವನ ಮುಂದೆ ಡಾಕ್ಟರ್ ವಾಟ್ಸನ್ ಬರ್ತಾರೆ. ಅವರ ಇಡೀ ಬಾಡಿಗೆ ಬಾಂಬ್ ಕಟ್ಟಲಾಗಿರುತ್ತೆ. ಅಂದರೆ 5ನೇ ವಿಕ್ಟಿಮ್ ಬೇರೆ ಯಾರೂ ಅಲ್ಲ, ಸ್ವತಃ ಡಾಕ್ಟರ್ ವಾಟ್ಸನ್. ಮತ್ತು ಅವರ ಹಿಂದಿನಿಂದ ಜಿಮ್ ಮೊರಿಯಾರ್ಟಿ ಬರ್ತಾನೆ. ಈ ಜಿಮ್ ಬೇರೆ ಯಾರೂ ಅಲ್ಲ, ಶರ್ಲಾಕ್ನ ಅಸಿಸ್ಟೆಂಟ್ ತನ್ನ ಬಾಯ್ಫ್ರೆಂಡ್ ಅಂತ ಕರೆದುಕೊಂಡು ಬಂದಿದ್ದನಲ್ಲ, ಅದೇ ಜಿಮ್. ಶರ್ಲಾಕ್ ಅವನು ಗೇ ಅಂತ ಅನ್ಕೊಂಡಿದ್ದ, ಆದರೆ ಅಸಲಿಗೆ ಅವನು ಮೊರಿಯಾರ್ಟಿ ಆಗಿದ್ದ. ಅವನು ಬೇಕಂತಲೇ ತನ್ನ ಲೂಕನ್ನು ಹಾಗೆ ಮಾಡಿಕೊಂಡಿದ್ದ, ಇದರಿಂದ ಶರ್ಲಾಕ್ಗೆ ಅವನು ಗೇ ಅನಿಸಲಿ ಅಂತ. ಅಂದರೆ ಅವನು ಶರ್ಲಾಕ್ ಹೋಮ್ಸ್ನನ್ನು ಅವನದೇ ಅಬ್ಸರ್ವೇಷನ್ ಯೂಸ್ ಮಾಡಿ ಮೋಸ ಮಾಡಿದ್ದ. ಇದರಿಂದ ನಮಗೆ ಗೊತ್ತಾಗುತ್ತೆ ಮೊರಿಯಾರ್ಟಿಯ ಲೆವೆಲ್ ಕೂಡ ಶರ್ಲಾಕ್ ಲೆವೆಲ್ಷ್ಟೇ ಇದೆ ಅಂತ. ಇಲ್ಲಿ ವಾಟ್ಸನ್ನನ್ನು ಯಾರೋ ದೂರದಿಂದ ಲೇಸರ್ ಗನ್ ಪಾಯಿಂಟ್ನಲ್ಲಿ ಇಟ್ಟಿರುತ್ತಾರೆ. ಮೊರಿಯಾರ್ಟಿ ಶರ್ಲಾಕ್ಗೆ ವಾರ್ನಿಂಗ್ ಕೊಡ್ತಾನೆ, ಮುಂದೆ ಎಂದಿಗೂ ನನ್ನ ಕೆಲಸದ ಮಧ್ಯೆ ಬರಬೇಡ, ನಾನು ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡಬಲ್ಲೆ, ಇದು ಬರೀ ಒಂದು ಎಕ್ಸಾಂಪಲ್ ಅಷ್ಟೇ ಅಂತ ತುಂಬಾ ಫ್ರಾಂಕ್ ಆಗಿ ಒಂದು ಸಣ್ಣ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಶರ್ಲಾಕ್ ತಕ್ಷಣ ವಾಟ್ಸನ್ ಹತ್ತಿರ ಹೋಗಿ ಅವನ ಬಾಂಬ್ ಜಾಕೆಟ್ ಬಿಚ್ಚಿ ದೂರ ಎಸಿತಾನೆ. ಅವರು ಅಲ್ಲಿಂದ ಹೋಗುವಷ್ಟರಲ್ಲಿ ಮೊರಿಯಾರ್ಟಿ ಮತ್ತೆ ವಾಪಸ್ ಬರ್ತಾನೆ ಮತ್ತು ಹೇಳ್ತಾನೆ, ನಾನು ನನ್ನ ಮೈಂಡ್ ಚೇಂಜ್ ಮಾಡ್ಕೊಂಡೆ, ನೀವಿಬ್ಬರೂ ಇಲ್ಲೇ ಸಾಯಬೇಕು. ಮತ್ತೊಮ್ಮೆ ಅವರಿಬ್ಬರು ಲೇಸರ್ ಗನ್ ಪಾಯಿಂಟ್ಗೆ ಬರ್ತಾರೆ ಮತ್ತು ಶರ್ಲಾಕ್ ತನ್ನ ಗನ್ನನ್ನು ಮೊರಿಯಾರ್ಟಿ ಕಡೆಗೆ ಪಾಯಿಂಟ್ ಮಾಡ್ತಾನೆ. ಈ ಸೀನ್ ಕಟ್ ಆಗುತ್ತೆ ಮತ್ತು ಇದರೊಂದಿಗೆ ಎಪಿಸೋಡ್ ನಂಬರ್ 3 ಮುಕ್ತಾಯವಾಗುತ್ತೆ. ಇದರ ಮುಂದೆ ಏನಾಗುತ್ತೆ ಅಂತ ನಮಗೆ ಸೀಸನ್ 2 ಎಪಿಸೋಡ್ ನಂಬರ್ 1ರಲ್ಲಿ ಗೊತ್ತಾಗುತ್ತೆ. ಅದನ್ನು ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ
ನಿಮಗೆ ನಮ್ಮ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.